ಇಲ್ಲಿ ಎಲ್ಲ ಕಂಟೈನರ್ ನೀರು ತುಂಬ್ತದೆ. ಈ ರೀತಿ ನೀರು ತುಂಬುತ್ತೆ. ಮತ್ತು ಇದು ಬತ್ತಿ ಮುಖಾಂತರ ಗಿಡ ನೀರು ಎಳ್ಕೊಡುತ್ತೆ. ಸೊ ಡೈಲಿ ನೀರು ಹಾಕುವ ಅಗತ್ಯ ಇರೋದು. 15 ದಿವಸ ಒಂದು ಸತಿ ನೀರನ್ನು ಫಿಲ್ ಮಾಡಿದರೆ ಆಯಿತು. ಇದು ಹಾಗೆಯೇ, ಇದು ಹೈಡ್ರೋಫೋನಿಕ್ ಸಿಸ್ಟಮ್, ಆರ್ಗ್ಯಾನಿಕ್ ಆಗಿ ಬೆಳೆಸುವಂಥದ್ದು. ಇಲ್ಲಿ ಒಂದು ಎಂಡಲ್ಲಿ ನೀರು ಹಾಕಿ ಅದು ಪುರಾ ಫುಲ್ ಸರ್ಕ್ಯುಲೇಷನಲ್ಲಿ ಇರುತ್ತೆ. ಮತ್ತು ಸ್ಟೋರೇಜ್ ಆಗಿರುತ್ತೆ. ನೀವು ಸರ್ಕ್ಯುಲೇಷನ್ ಬೇಕಾದ್ರೆ ಸರ್ಕ್ಯುಲೇಷನ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದರೆ ಮ್ಯಾನ್ಯಲ್ ಆಗಿ ನೀರು ಹಾಕ್ಬೋದು. ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ಬೋದು. ಇದು ವರ್ಟಿಕಲ್ ಆಗಿ ಬೆಳೆಸ್ಬೇಕು. ಇದು 2 ಸೈಡ್ಸ್ ಇರುತ್ತೆ, ಈ ಕಡೆ ಆ ಕಡೆ ಇರುತ್ತೆ. ಇದು ಒಂದು ಸೈಡ್ ಮಾತ್ರ ಇರುತ್ತೆ. ಇದು ಇಂಡೋರ್, ಮನೆ ಒಳಗಡೆ ಬೆಳೆಸುವವರಿಗೆ ಲೈಟ್ ಇರುತ್ತೆ ಅದರಲ್ಲಿ. ಆಫೀಸಲ್ಲಿ ಒಳಗಡೆ ಅಥವಾ ಡೈನಿಂಗ್ ಹಾಲ್ ಅಲ್ಲೆಲ್ಲ ಇರ್ಬೋದು. ಕಮರ್ಷಿಯಲ್ ಲುಕ್ ಕಾಣುತ್ತೆ. ₹100 3 ಪ್ಯಾಕೆಟ್. 1 ವರ್ಷ ಇಡ್ಬೋದು, ಯಾವುದೇ ಮಿಕ್ಸ್ ಇಲ್ಲ. ನಿಮಗೆ ಮಸಾಲ ಬೇಕಾದ್ರೆ ಚಾಟ್ ಮಸಾಲ, ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕೋಬೋದು, ಹಾಗೆ ಬೇಕಾದ್ರೆ ಫ್ರೈ ಮಾಡಿ ತಿನ್ಬೋದು. 1 ವರ್ಷ ಇಡ್ಬೋದು. ರಾಗಿ ಪಾಪಡ್ ಇದೆ, ಬನ್ನಿ ಮೇಡಮ್ ನೋಡಿ. ಎಸ್, ರಾಗಿ ಪಾಪಡ್ ಇದೆ ನೋಡಿ. ರಾಗಿ ಪಾಪಡ್ ಇದೆ ₹100ಗೆ 3 ಪ್ಯಾಕೆಟ್. ₹100ಗೆ 3 ಪ್ಯಾಕೆಟ್ ನೋಡಿ. ಹತ್ತು ಸೆಕೆಂಡ್ ಡೀಪ್ ಆಗಿ ಸ್ಮೆಲ್ ತಗೋಬೇಕಣ್ಣ. ಎರಡು ಹಿಡಿಬೇಕಣ್ಣ, ಅಂದ್ರೆ ಅದರದ್ದು ದಮ್ಮು ಗೊತ್ತಾಗೋದು ನಿಮ್ಗೆ. ಗೋಮೂತ್ರ ಮನಸ್ಸಲ್ಲಿ ಕೇಳಿದಾಗ ಅಡಿಕೆ ಇದೆಂತಾರ ಬಂಡ ಬಂಡ 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತಾ? ಎಲ್ಲಿ ಪ್ಲೇಸ್ ಎಲ್ಲಿ? ನಮ್ದು ಉಪ್ಪಿನಂಗಡಿ, ಇಳಂತಿಲ ಗ್ರಾಮ ಆಗ್ತದೆ. ಓಕೆ. ಮಂಗಳೂರಲ್ಲಿ ಯಾವುದಿಲ್ಲ? ಮಂಗಳೂರಲ್ಲಿ ಔಟ್ಲೆಟ್ ಎಲ್ಲ ಓಪನ್ ಮಾಡಲಿಲ್ಲ ಇನ್ನು ಸರ್. ಓಕೆ. ಕೊರೋನಾಗಿಂತ ಮೊದಲು ಕೊಡ್ತಾ ಇದ್ದೆವು, ಕೊರೋನಾ ಆದ್ಮೇಲೆ ಕೊಡೋದು ನಿಲ್ಲಿಸಿದ್ದೆವು. ನಮ್ಮದು ಪ್ರಾಡಕ್ಟ್ ಕೃಷಿ ಮೇಳ ಮತ್ತೆ ಹಲಸು ಮೇಳ, ಈ ಥರ ಫ್ಲವರ್ ಶೋಸ್ ಎಲ್ಲ ನಾವು ಮಾಡ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಅದೇ ನೀವು ಹೊಸತಾಗಿ ಇಂಟ್ರೊಡ್ಯೂಸ್ ಮಾಡಿದಲ್ಲ ಐಸ್ ಕ್ರೀಮ್, ಅರಕ್ನಟ್, ಚಿಲ್ಲಿ ಮತ್ತೆ ವೈಲ್ಡ್. ಅಂದ್ರೆ ನಮ್ಮ ಊರಿನ ಒಂದು ಏನೋ ಪ್ರಾಡಕ್ಟ್ ಇದೆ. ಈಗ ಅಡಿಕೆ ನಮ್ಮ ಕಮರ್ಷಿಯಲ್ ಬೆಳೆ ಇಲ್ಲಿ. ಹೌದು, ಸರಿ. ದಕ್ಷಿಣ ಕನ್ನಡ, ಉಡುಪಿ ಈ ಕಡೆ. ಸರಿ. ಸೊ ಅದರ ಒಂದು ಮೌಲ್ಯವರ್ಧನೆಗೋಸ್ಕರ ಮಾಡಿರುವುದು. ಅಡಿಕೆ ಎಳತಡಿಕೆಯಿಂದ ಮಾಡ್ತೇವೆ ನಾವು. ಓಕೆ. ಸೊ ಎಳತಡಿಕೆ ಆಗೋದ್ರಿಂದ ಮಕ್ಕಳು ಕೂಡ ತಿನ್ನುವ ಹಾಗೆ ಇರ್ತದೆ. ವೈಲ್ಡ್ ಮ್ಯಾಂಗೋ ಮತ್ತೆ ವೈಲ್ಡ್ ಮ್ಯಾಂಗೋ ಕೂಡ ಅಷ್ಟೇ. ನಮ್ಮ ಹಳ್ಳಿಯಲ್ಲೆಲ್ಲ ಎಷ್ಟು ಉಂಟು, ಕಾಟು ಮಾವು ಅಂತ ಹೇಳ್ತೇವೆ ನಾವು. ಸಣ್ಣದಿರುವಾಗೆಲ್ಲ ಅದನ್ನ ನಮಗೆ
ಈ ಬೇಸಿಗೆ ರಜೆ ರಜೆಗಳಲ್ಲಿ ಆ ಮರದ ಬುಡದಲ್ಲಿ ಹೋಗಿ ಅದನ್ನು ತಿಂದುಕೊಂಡೇ ಕಾಲ ಕಳೀತೀವಿ. ಅಷ್ಟು ಒಳ್ಳೆ ಟೇಸ್ಟ್ ಇರುವಂತ ಮಾವಿನ ಹಣ್ಣು. ಈಗ ಮಾವಿನ ಹಣ್ಣಿನ ಐಸ್ ಕ್ರೀಮ್ ನಮಗೆ ಎಲ್ಲ ಕಡೆ ಸಿಗ್ತದೆ. ಸೊ ಅದಕ್ಕೆ ಇದನ್ನು ಐಸ್ ಕ್ರೀಮ್ ಮೂಲಕ ನಾವು ಹಣ್ಣನ್ನು ಪರಿಚಯ ಮಾಡಿದ್ವಿ. ಕಾಟು ಮಾವಿನ ಹಣ್ಣು ತಿನ್ಬೇಕಂತ ನಾವೀಗ ಕೆಲಸಕ್ಕೆ ಸೇರಿ ಬೆಂಗಳೂರಿಗೆ ಎಲ್ಲಿ ದೂರಕ್ಕೆ ಹೋಗುವಾಗ ನಮಗೆ ಕಾಟು ಮಾವಿನ ಹಣ್ಣು ತಿನ್ಬೇಕಂದ್ರೆ ಕಾಟು ಮಾವಿನ ಹಣ್ಣು ಸಿಗುದಿಲ್ಲ. ಫೈನಲಿ ಗಾಂಧಾರಿ ಬಗ್ಗೆ ಅದೊಂದು ಡಿಫ್ರೆಂಟ್ ಫ್ಲೇವರ್. ಐಸ್ ಕ್ರೀಮ್ ಅಂದ್ರೆ ಸಿಹಿ. ಓಕೆ ಸಿಹಿಯೇ ಯಾಕಿರಬೇಕು, ಖಾರ ಹಾಕಿರಲ್ಲ. ಲೈಕ್ ಈಗ ಹೆಚ್ಚು ಜನ ಹೊರಗಡೆ ಖಾರ ತಿಂತಾರೆ. ಈಗ ಚೈನೀಸ್ ಫುಡ್ ಆ ಥರ ಈ ಥರ ತುಂಬಾ ಲೈಕ್ ಮಾಡ್ತಾರೆ. ಬಟ್ ಅದು ಚೈನೀಸ್ ಫುಡ್ ಏನಿರುತ್ತೆ ಅದು ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ. ವೆನ್ ಇಟ್ ಕಮ್ಸ್ ಟು ಗಾಂಧಾರಿ ಮೆಣಸು, ಈಗ ಮೆಣಸಲ್ಲಿ ಕೂಡ ನಾರ್ಮಲ್ ಮೆಣಸಾದ್ರೆ ಅಷ್ಟೊಂದು ಒಳ್ಳೇದಲ್ಲ ಹೊಟ್ಟೆಗೆ. ಬಟ್ ಗಾಂಧಾರಿ ಮೆಣಸು ಹೇಳಿರೋದು ಹೊಟ್ಟೆಗೆ ತಂಪು. ಅದನ್ನ ಇವನ್ ಶೀತ ಸೆಮ್ಮ ಕಫಕ್ಕೆ ಕೂಡ ಟ್ರೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇವನ್ ನಮ್ಮ ಐಸ್ ಕ್ರೀಮ್ ಗಾಂಧಾರಿ ಮೆಣಸಿನ ಐಸ್ ಕ್ರೀಮ್ ತಿನ್ನೋದ್ರಿಂದ ಈಗ ಮೈಲ್ಡ್ ಶೀತ ಕಫ ಎಲ್ಲ ಇದ್ರೆ ಅಲ್ಲಿಗೆ ಕ್ಲಿಯರ್ ಆಗಿಬಿಡ್ತದೆ.